ಓಂ ಗಣಾನಾನ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಸ್ಸೇದಸಾದನಂ ಶ್ರೀವಿಘ್ನೇಶ್ವರಾಯ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರ್ಯವತೋ ಸಂಸರಸ್ವತ್ಯೈ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಚಾನಲ್ನ ದಿನಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ, ಸ್ನೇಹಿತರೆ, ನಿಮ್ಮೆಲ್ಲರ ಜೀವನ ಸುಖಮಯವಾಗಿ ಕ್ಷೇಮದಾಯಕವಾಗಿ ಆರೋಗ್ಯಪೂರ್ಣವಾಗಿರಲಿ ಎಂದು ನನ್ನ ಆರಾಧ್ಯ ದೇವ ಶ್ರೀ ಮಹಾಗಣಪತಿಯನ್ನು ಸ್ಮರಣೆ ಮಾಡುತ್ತಾ, ಸ್ನೇಹಿತರೆ, ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ಈ ದಿನ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಗಳು, ಫಾಲೋವರ್ಸ್ಗಳು ಹುಟ್ಟುಹಬ್ಬ, ವಿವಾಹ ವಾರ್ಷಿಕೋತ್ಸವ ಹಾಗೂ ಶುಭ ಕಾರ್ಯಗಳನ್ನು ಮಾಡುತ್ತಾ ಇದ್ದೀರೋ ಅವರೆಲ್ಲರಿಗೂ ನಮ್ಮ ಚಾನಲ್ನ ಪರವಾಗಿ ಹೃತ್ಪೂರ್ವಕ ಶುಭ ಕಾಮನೆಗಳನ್ನು ಕೋರುತ್ತಾ, ಈ ದಿನದ 12 ರಾಶಿಗಳ ಸಂಪೂರ್ಣ ಫಲವನ್ನು ನೋಡೋಣ. ಮೇಷರಾಶಿ. ಇಂದು ನಿಮ್ಮ ಚಟುವಟಿಕೆಗಳು ಸ್ಪಷ್ಟತೆ ಹಾಗೂ ಗುರಿಯತ್ತ ಕೇಂದ್ರೀಕರಿಸಿದವು ಆಗಬೇಕು. ಸ್ಪರ್ಧಾತ್ಮಕ ಮನೋಭಾವದಿಂದ ನಿಮ್ಮ ಕೆಲಸದಲ್ಲಿ ಮುನ್ನಡೆ ಸಾಧ್ಯವಾಗಲಿದೆ. ದಿನವು ಚುರುಕಾದ ಶಕ್ತಿ ಹಾಗೂ ತುರ್ತು ನಿರ್ಧಾರಗಳ ದಿನವಾಗಿರಲಿದೆ. ಅನಿರೀಕ್ಷಿತ ಭೇಟಿಗಳು ಮತ್ತು ಸುದ್ದಿ ನಿಮ್ಮ ಜೀವನದ ಧಾರೆಯನ್ನು ಬದಲಿಸಲಿದೆ. ಇನ್ನು ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹೊಸ ಒಪ್ಪಂದಗಳು ಅಥವಾ ಪ್ರಾಜೆಕ್ಟ್ಗಳಲ್ಲಿ ಮುನ್ನಡೆ ದೊರೆಯುವಂಥ ದಿನ. ಅಧಿಕಾರಿಗಳೊಂದಿಗೆ ಸಂವಾದದ ಸಂದರ್ಭ ಸದುಪಯೋಗಪಡಿಸಿಕೊಳ್ಳಿ. ಸ್ವತಂತ್ರ ಉದ್ಯಮದವರಿಗೆ ಯಶಸ್ಸು ಸಿಕ್ಕಬಹುದಾಗಿರತಕ್ಕಂಥ ದಿನ. ಕೆಲಸದ ಸ್ಥಳದಲ್ಲಿ ಆತ್ಮವಿಶ್ವಾಸ ಮತ್ತು ಸಮಾಧಾನ ಇರತಕ್ಕಂಥ ದಿನ. ಇನ್ನು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನಲ್ಲಿ ಚಿಂತೆಗಳು ಕಡಿಮೆಯಾಗುವ ಯೋಗವಿದೆ. ಹೂಡಿಕೆಗೆ ಯೋಗ್ಯವಾದಂತಹ ಸಮಯ. ಸಾಲದ ವ್ಯವಹಾರದಲ್ಲಿ ಜಾಗ್ರತೆ ಇರಲಿ. ಕೌಟುಂಬಿಕ ಖರ್ಚುಗಳು ನಿಯಂತ್ರಣದಲ್ಲಿರತಕ್ಕಂಥದ್ದು ಒಳ್ಳೆಯದು. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆಯು ಉತ್ತಮ. ಅಧ್ಯಯನದಲ್ಲಿ ಒತ್ತಡ ಇರುವುದು ಸಹಜ. ಧೈರ್ಯವಿಟ್ಟು ಮುಂದುವರಿಯಿರಿ. ಗುರೂಜಿಗಳಿಂದ ಮಾರ್ಗದರ್ಶನ ಸಿಗತಕ್ಕಂಥ ದಿನ. ಹೊಸ ವಿಷಯ ಕಲಿಯಲು ಈ ದಿನ ಉತ್ತಮವಾದಂತಹ ದಿನ. ಇನ್ನು ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೀತಿಯಲ್ಲಿ ನಂಬಿಕೆ ಇಟ್ಟುಕೊಳ್ಳಿ. ಮುಖ್ಯವಾಗಿ ಪ್ರೀತಿಯನ್ನು ಒಳ್ಳೆಯ ರೀತಿಯಲ್ಲಿ ಇಟ್ಟುಕೊಳ್ಳುವುದು ಒಳ್ಳೆಯದು. ಹೊಸ ಸ್ನೇಹಿತರಿಂದ ಬದಲಾವಣೆಯಾಗಲಿದೆ. ಕುಟುಂಬದವರೊಂದಿಗೆ ಸಾಮರಸ್ಯ ಇರತಕ್ಕಂಥ ದಿನ. ಮನುಷ್ಯ ಸಂಬಂಧಗಳನ್ನು ಶ್ರದ್ಧೆಯಿಂದ ನೋಡಿಕೊಳ್ಳಿ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಲೆನೋವು ಅಥವಾ ಒತ್ತಡಕ್ಕಾಗಿಯೇ ವಿಶ್ರಾಂತಿ ಅವಶ್ಯಕ. ಹಠಾತ್ ತಿನ್ನುವುದರಿಂದ ಜೀರ್ಣಕ್ರಿಯೆ ಕೆಡಬಹುದು. ಯೋಗ ಮತ್ತು ಧ್ಯಾನದಿಂದ ಉತ್ತಮ ಫಲ ದೊರೆಯಲಿದೆ. ಉಸಿರಾಟದ ವ್ಯಾಯಾಮವನ್ನು ಮಾಡಿಕೊಳ್ಳಿ. ಈ ದಿನದ ನಿಮ್ಮ ಶುಭ ಬಣ್ಣ ಬಿಳಿಯ ಬಣ್ಣ. ಶುಭ ಸಂಖ್ಯೆ 1. ಶುಭ ಸಮಯ ಬೆಳಗ್ಗೆ 9 ರಿಂದ 10:30 ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಈ ದಿನ ದುರ್ಗಾ ದೇವಿಯ ಆರಾಧನೆ ಹಾಗೂ ಶನಿ ಮಹಾತ್ಮನ ಆರಾಧನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ದುರ್ಗಾಯೈ ನಮಃ, ಓಂ ಶಂ ಶನೇಶ್ಚರಾಯ ನಮಃ ಈ ಮಂತ್ರವನ್ನು ಜಪ ಮಾಡಿ. ಹಾಗೂ ಈ ದಿನ ಹಸಿರು ವಸ್ತ್ರವನ್ನು ದಾನ ಮಾಡಿ ಮತ್ತು ಪ್ರಾತಃ ಕಾಲ ದೇವಾಲಯಕ್ಕೆ ಭೇಟಿ ನೀಡಿ ಅಂಧವರಿಗೆ ಪಾಪದವರಿಗೆ ಸಹಾಯವನ್ನು ಮಾಡಿ. ಹಾಗೂ ವಿದ್ಯಾರ್ಥಿಗಳಿಗೆ ಪುಸ್ತಕ ಪೆನ್ನುಗಳನ್ನು ದಾನ ಮಾಡಿ ಅನ್ನದಾನವನ್ನು ಮಾಡಿ. ಶುಭವಾಗಲಿ. ಮುಂದಿನ ರಾಶಿ ವೃಷಭ ರಾಶಿ. ಇಂದು ಭಾವನೆಗಳು ಮತ್ತು ಬುದ್ಧಿಯ ನಡುವೆ ಸಮತೋಲನ ಸ್ಥಾಪಿಸಲು ಯತ್ನಿಸಿಕೊಳ್ಳಿ. ಕುಟುಂಬ ಮತ್ತು ಸಾಮಾಜಿಕ ಜೀವನದಲ್ಲಿ ನಡುಗಟ್ಟಿದ ತೀರ್ಮಾನ ಬೇಕಾಗಬಹುದು. ಕೆಲವರು ನಿಮ್ಮ ವಿರೋಧದಲ್ಲಿ ನಡೆಯುವ ಸಾಧ್ಯತೆ ಇದೆ. ಶಾಂತವಾಗಿರಿ. ಪ್ರತಿಕ್ರಿಯೆಗೆ ಮುನ್ನ ಯೋಚಿಸಿ ನಿರ್ಧಾರ ಮಾಡಿ. ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದ ಸ್ಥಳದಲ್ಲಿ ಕೆಲವು ಅಸಹಕಾರ ಎದುರಾಗಬಹುದು. ಅಧಿಕಾರಿ ವರ್ಗದವರೊಂದಿಗೆ ಬುದ್ಧಿವಂತಿಕೆಯಿಂದ ವರ್ತನೆ ಅಗತ್ಯ. ಹೊಸ ವ್ಯವಹಾರ ಪ್ರಾರಂಭಕ್ಕೆ ಯೋಗ್ಯ ದಿನವಲ್ಲ. ಇನ್ನು ಕೃಷಿ ಜಮೀನಿನ ಕೆಲಸದಲ್ಲಿ ಲಾಭ ದೊರೆಯುವಂಥ ದಿನ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಅನಿವಾರ್ಯ ಖರ್ಚುಗಳು ಇರಲಿದೆ. ಹಳೆಯ ಸಾಲ ಬಾಧಿಸಬಹುದು, ಆದರೆ ಪರಿಹಾರ ದಾರಿ ಲಭಿಸಲಿದೆ. ಖರ್ಚು ಪತ್ರ ಎಚ್ಚರಿಕೆಯಿಂದ ಇರಲಿ.
ಹೂಡಿಕೆಗೆ ಈ ದಿನ ತಾಳ್ಮೆ ವಹಿಸಿಕೊಂಡು ಮುಂದುವರಿಯುವುದು ಉತ್ತಮ. ಇನ್ನು ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒತ್ತಡವನ್ನು ತಡೆದು ಮುಂದೆ ಸಾಗಬೇಕಾದಂತಹ ದಿನ. ವಿಷಯ ಪಠಣದಲ್ಲಿ ಹೆಚ್ಚು ಗಮನ ಕೊಡಬೇಕಾಗಿರಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಲು ಶ್ರಮ ಅಗತ್ಯ. ಶಾಲಾ ವಿದ್ಯಾರ್ಥಿಗಳಿಗೆ ಈ ದಿನ ಮಧ್ಯಮವಾದಂತಹ ಫಲಿತಾಂಶವಿರಲಿದೆ. ವಿದ್ಯಾರ್ಥಿಗಳು ಓದಿನ ಕಡೆಗೆ ಹೆಚ್ಚಿನ ಕಾಳಜಿಯನ್ನು ಮಾಡಿ ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ನಿಮ್ಮ ಮಾತು ಬೆಲೆ ಪಡೆಯುವಂಥ ದಿನ. ಆದರೆ ಧೈರ್ಯ ಹಾಗೂ ಶ್ರದ್ಧೆಯಿಂದ ನಡೆದುಕೊಳ್ಳಿ. ಪ್ರೇಮ ಸಂಬಂಧದಲ್ಲಿ ಸಂವಹನದ ಕೊರತೆಯನ್ನು ತಪ್ಪಿಸಿ. ದಾಂಪತ್ಯ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳ ಬಗೆಗೆ ಸಹನಶೀಲತೆ ಅಗತ್ಯ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಲು ಅಥವಾ ಸಣ್ಣ ಪುಟ್ಟ ಬೆನ್ನು ನೋವುಗಳು ಕಾಣಿಸಿಕೊಳ್ಳಬಹುದು. ಜಾಗರೂಕತೆ ಮುಖ್ಯ. ಹೊಟ್ಟೆ ಅಥವಾ ಜೀರ್ಣಕ್ರಿಯೆಗಳು ಸಣ್ಣಪಟ್ಟಿನ ಸಮಸ್ಯೆಯನ್ನು ಕೊಡಬಹುದು. ಮಿತ ಆಹಾರ ಮತ್ತು ವಿಶ್ರಾಂತಿ ಬಹುಮುಖ್ಯ. ಹಸಿವಾಗಿಯೇ ಔಷಧಿಯನ್ನು ಸೇವನೆ ಮಾಡಿಕೊಳ್ಳಿ ಮತ್ತು ಸುಮ್ಮನೆ ಆಹಾರವನ್ನು ಸೇವನೆ ಮಾಡಬೇಡಿ. ಇಂದಿನ ನಿಮ್ಮ ಶುಭ ಬಣ್ಣ ನೀಲಿ ಬಣ್ಣ. ಶುಭ ಸಂಖ್ಯೆ 6. ಶುಭ ಸಮಯ ಮಧ್ಯಾಹ್ನ 1:30 2:45 ಶುಭ ಸಮಯವಾಗಿರಲಿದೆ. ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಶ್ರೀ ಲಕ್ಷ್ಮೀ ದೇವತೆಯನ್ನು ಸ್ಮರಣೆ ಮಾಡಿ. ಮಂತ್ರ ಓಂ ಶ್ರೀಂ ಹರೀಂ ಶ್ರೀ ಮಹಾಲಕ್ಷ್ಮೀ ನಮಃ, ಓಂ ಚಂಡಿಕಾಯೈ ನಮಃ. ಈ ಮಂತ್ರವನ್ನು 21 ಬಾರಿ ಜಪ ಮಾಡಿ ಲಕ್ಷ್ಮೀನಾರಾಯಣನಿಗೆ ಪೂಜೆ ಮಾಡಿ ಮತ್ತು ಯಾರಿಗಾದರೂ ಅನ್ನದಾನವನ್ನು ಮಾಡಿ ಹಸಿರು ಎಲೆ ಅಥವಾ ಹಣ್ಣುಗಳನ್ನು ದಾನ ಮಾಡಿ. ಶುಭವಾಗಲಿ. ಮುಂದಿನ ರಾಶಿ ಮಿಥುನ ರಾಶಿ. ಇಂದು ಚಿಂತನ ಮತ್ತು ಸಂವಾದಕ್ಕೆ ಉತ್ತಮವಾದಂತಹ ದಿನ. ನಿಮ್ಮ ಮಾತಿಗೆ ಇತರರು ಪ್ರಭಾವಿತರಾಗುವಂಥ ದಿನ. ಕೆಲವರು ನಿಮ್ಮ ಮಾತಿಗೆ ವಿರೋಧ ವ್ಯಕ್ತಪಡಿಸಬಹುದು. ಆ ಸಂದರ್ಭದಲ್ಲಿ ತಾಳ್ಮೆ ಸಹಾಯ ಮಾಡಲಿದೆ. ಪ್ರಯತ್ನಿಸುವವರಿಗೆ ಹೊಸ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ. ಇನ್ನು ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳೊಂದಿಗೆ ಉತ್ತಮ ಸಹಕಾರ ದೊರೆಯುವಂಥ ದಿನ. ನಿಮ್ಮ ಶ್ರಮ ಗುರುತಿಗೆ ಬರಲಿದೆ. ಕೆಲವು ಹೊಸ ಯೋಜನೆಗಳನ್ನು ಅನುಷ್ಠಾನಗೊಳಿಸಬಹುದು. ಪತ್ರ ವಹಿವಾಟು ಅಥವಾ ಚರ್ಚೆಯ ಮೂಲಕ ಪ್ರಗತಿ ಸಾಧ್ಯವಾಗಲಿದೆ. ಇನ್ನು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸು ಸ್ಥಿತಿಯು ಸ್ಥಿರವಾಗಿರಬಹುದು. ಅನೇಕ ಚಿಕ್ಕ ಚಿಕ್ಕ ಲಾಭಗಳ ಸಾಧ್ಯತೆ ಇರತಕ್ಕಂಥ ದಿನ. ಹೊಸ ಹೂಡಿಕೆಗಾಗಿ ಸಮಯ ಪರೀಕ್ಷಿಸಿ. ಖರ್ಚುಗಳಲ್ಲಿ ತಾಳ್ಮೆ ಅಗತ್ಯ. ಇನ್ನು ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಒತ್ತಡ ಕಡಿಮೆಯಾಗುವ ಯೋಗ ಇರಲಿದೆ. ಹೊಸ ಪಠ್ಯಗಳು ಅಥವಾ ವಾಚನಗಳಲ್ಲಿ ಆಸಕ್ತಿ ಬೆಳೆಯಬಹುದು. ಶಿಕ್ಷಕರಿಂದ ಉತ್ತಮ ಮಾರ್ಗದರ್ಶನ ದೊರೆಯುವಂಥ ದಿನ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲೂ ಸಾಧನೆ ಸಾಧ್ಯವಾಗಲಿದೆ. ಇನ್ನು ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬ ಸದಸ್ಯರೊಂದಿಗೆ ಅನುಕೂಲಕರ ಸಂವಾದವಿರಲಿದೆ. ಪ್ರೇಮ ಸಂಬಂಧಗಳಲ್ಲಿ ಸಮತೋಲನ ಅಗತ್ಯ. ಕೆಲವು ಅಪಸ್ವರಗಳು ಇರಬಹುದಾದರೂ ಸಹ ತಾಳ್ಮೆಯಿಂದ ನಿರ್ವಹಿಸಿಕೊಳ್ಳಿ. ಮಕ್ಕಳಿಂದ ಈ ದಿನ ಸಂತೋಷದ ಸುದ್ದಿ ಬರತಕ್ಕಂಥ ದಿನ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒತ್ತಡ ಅಥವಾ ಚಿಂತೆಗಳಿಂದ ನಿವಾರಣೆಗೆ ವಿಶ್ರಾಂತಿ ಪಡೆಯಿರಿ. ಉಸಿರಾಟದ ಸಮಸ್ಯೆ ಇರುವವರು ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು. ಹೆಚ್ಚು ಶ್ರದ್ಧೆಯಿಂದ ಆಹಾರವನ್ನು ಸೇವಿಸಿ. ತಲೆನೋವಿಗೆ ಸ್ವಲ್ಪ ತೊಂದರೆ ಉಂಟಾಗಬಹುದು. ಆದಷ್ಟು ಆರೋಗ್ಯದ ಕಡೆಗೆ ಹೆಚ್ಚಿನ ಜಾಗರೂಕತೆ ಇರಲಿ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಹಸಿರು ಬಣ್ಣ. ಶುಭ ಸಂಖ್ಯೆ 5. ಶುಭ ಸಮಯ ಸಂಜೆ 4:05 ಇನ್ನು ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಶ್ರೀ ಮಹಾವಿಷ್ಣು ದೇವರ ಆರಾಧನೆ. ಗುರುದೇವತೆಯನ್ನು ಸ್ಮರಣೆ ಮಾಡಿಕೊಳ್ಳಿ. ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ, ಓಂ ಗುರವೇ ನಮಃ. ಈ ಮಂತ್ರವನ್ನು 21 ಬಾರಿ ಪಠನ ಮಾಡಿ ಮತ್ತು ಈ ದಿನ ಹಸಿರು ಬಟ್ಟೆಯನ್ನು ನೀವು ಧರಿಸಿ ದೇವಾಲಯಕ್ಕೆ ತಾಜಾ ಹೂವಿನಿಂದ ಭಗವಂತನಿಗೆ ಅರ್ಚನೆಯನ್ನು ಮಾಡಿಸಿ ಹಿರಿಯರಿಗೆ ಶುಭಾಶಯ ನೀಡಿ ಹಿರಿಯರ ಆಶೀರ್ವಾದವನ್ನು ಪಡೆಯಿರಿ. ಸ್ನೇಹಿತರೆ, ಇನ್ನೂ ಹೆಚ್ಚಿನ ಮಾಹಿತಿಗೆ ನಿಮ್ಮ ಜಾತಕ ಪರಿಶೀಲನೆ, ಪ್ರಶ್ನಾಚಿಂತನೆಯನ್ನು ಮಾಡಿಕೊಳ್ಳಿ ಹಾಗೂ ನಮ್ಮನ್ನು ಸಹಿತ ಸಂಪರ್ಕಿಸಬಹುದು. ಶುಭವಾಗಲಿ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಇಂದು ನಿಮ್ಮ ಬುದ್ಧಿ ಮತ್ತು ಒಳನೋಟದ ಶಕ್ತಿ ಕೆಲಸದಲ್ಲಿ ಮಹತ್ವಪೂರ್ಣ ಪಾತ್ರವಹಿಸಲಿದೆ. ಹೊಸ ವಿಚಾರಗಳಿಗೆ ತೆರೆದ ಮನಸ್ಸು ಇರಲಿದೆ. ನಂಬಿದವರಿಂದ ನಿರಾಸೆ ಆಗಬಹುದಾದರೂ ನಿಮಗೆ ನಂಬಿಕೆ ಇದ್ದವರಿಗೆ ಒಳ್ಳೆಯ ಒಂದು ಬೆಂಬಲ ಸಿಗತಕ್ಕಂಥ ದಿನ. ಇನ್ನು ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದಲ್ಲಿ ಗೊಂದಲ ಅಥವಾ ದಿಕ್ಕು ತಪ್ಪುವ ಭಾವನೆ ಇರಬಹುದು. ಸಹೋದ್ಯೋಗಿಗಳೊಂದಿಗೆ ನಡವಳಿಕೆಯಲ್ಲಿ ಎಚ್ಚರ ಅಗತ್ಯ. ನಿರ್ಧಾರಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳಿ. ನೌಕರಿಗೆ ಹೊಸ ಹೊಣೆಗಾರಿಕೆ ಬರುವಂತಹ ಸಾಧ್ಯತೆ ಇರಲಿದೆ. ಇನ್ನು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ
ಹಣಕಾಸಿನಲ್ಲಿ ಮಧ್ಯಮವಾದಂತಹ ಸ್ಥಿತಿ ಇರಲಿದೆ. ಹಳೆಯ ಸಾಲದ ಚಿಂತೆ ಕಾಡಬಹುದು. ಖರ್ಚುಗಳ ಮೇಲೆ ಆದಷ್ಟು ನಿಗಾ ಇರಲಿ. ಸಣ್ಣ ಹೂಡಿಕೆಗೆ ಈ ದಿನ ಯೋಗ್ಯವಾದಂತಹ ಒಂದು ಸಮಯ. ಇನ್ನು ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಠ ವಚನಗಳಲ್ಲಿ ಎಚ್ಚರಿಕೆಯಿಂದ ಇರಿ. ಗುರುಗಳಿಗೆ ನಂಬಿಕೆ ಇಟ್ಟು ಅಧ್ಯಯನ ನಡೆಸಿದರೆ ಉತ್ತಮ ಫಲಿತಾಂಶ ಸಿಗಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಮತ್ತಷ್ಟು ಶ್ರಮ ಅಗತ್ಯವಿದೆ. ವಿದ್ಯಾರ್ಥಿಗಳಿಗೆ ತಾಳ್ಮೆ ಕಾಪಾಡಿಕೊಳ್ಳುವುದು ಮುಖ್ಯ. ಇನ್ನು ಈ ದಿನದ ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ನಿಮ್ಮ ಮಾತು ಗಮನಿಸಲಾಗಲಿದೆ. ಹಿರಿಯರ ಸಲಹೆಗೆ ಕಿವಿಗೊಡಿ. ಜೋಡಿಗಳ ನಡುವೆ ಸ್ವಲ್ಪ ಗಲಾಟೆ ಸಾಧ್ಯವಾಗಲಿದೆ. ಮಾತುಕತೆ ಮೂಲಕ ಪರಿಹಾರ ಮಾಡಿಕೊಳ್ಳಿ. ಮಕ್ಕಳೊಂದಿಗೆ ಸಮಯ ಕಳೆಯುವುದು ಸಂತೋಷ ನೀಡುವಂಥ ದಿನವಾಗಲಿದೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶರೀರದಲ್ಲಿ ಆಲಸ್ಯ ಮತ್ತು ದೌರ್ಬಲ್ಯ ಭಾಸವಾಗಬಹುದು. ಆಹಾರದಲ್ಲಿ ಸಮಯ ಪಾಲನೆ ಮಾಡುವುದು ಉತ್ತಮ. ಹೊಟ್ಟೆ ಮತ್ತು ಜೀರ್ಣಕ್ರಿಯೆಯ ಬಗ್ಗೆ ಗಮನವಿರಲಿ. ಯೋಗ ಮತ್ತು ಪ್ರಾಣಾಯಾಮ ಪ್ರಯೋಜನಕಾರಿಯಾಗಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಕಬ್ಬಿಣದ ಬಣ್ಣ ಹಾಗೂ ಶುಭ ಸಂಖ್ಯೆ 2. ಶುಭ ಸಮಯ ಬೆಳಗ್ಗೆ 10:15 11:30 ಇನ್ನು ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಚಂದ್ರದೇವನ ಆರಾಧನೆ, ಪಾರ್ವತಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಸೋಮಾಯ ನಮಃ, ಓಂ ಚಂದ್ರಾಯ ನಮಃ. ಈ ಮಂತ್ರವನ್ನು 21 ಬಾರಿ ಇಲ್ಲವೇ 108 ಬಾರಿ ಜಪ ಮಾಡಿ ಮತ್ತು ಚಂದ್ರದೇವನಿಗೆ ಶುಭ್ರ ಹೂವಿನಿಂದ ಅರ್ಚನೆಯನ್ನು ಮಾಡಿ ಮತ್ತು ಹಾಲು ಪಾಯಸವನ್ನು ಈಶ್ವರ ದೇವರಿಗೆ ಸಮರ್ಪಣೆ ಮಾಡಿ ಜಲಧಾರೆಯನ್ನು ನೋಡಿ ಧ್ಯಾನವನ್ನು ಮಾಡಿ ಇಷ್ಟಾರ್ಥ ಸಿದ್ಧಿಯಾಗಲಿದೆ. ಹೆಚ್ಚಿನ ಮಾಹಿತಿಗಾಗಿ ಜಾತಕ ಪರಿಶೀಲನೆ, ಪ್ರಶ್ನಾಚಿಂತನೆ ಮುಖ್ಯ. ಅದನ್ನು ಗಮನದಲ್ಲಿಟ್ಟುಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ಮುಂದಿನ ರಾಶಿ ಸಿಂಹರಾಶಿ. ಇಂದು ನಿಮ್ಮ ಧೈರ್ಯ ಮತ್ತು ನಾಯಕತ್ವ ಗುಣಗಳು ಮೆರೆಯಲಿದೆ. ಹೊಸ ಕಾರ್ಯಗಳನ್ನು ಪ್ರಾರಂಭಿಸಲು ಈ ದಿನ ಉತ್ತಮವಾದಂಥ ಸಮಯ. ಜನರೊಂದಿಗೆ ಉತ್ತಮ ಸಂವಾದ ನಡೆಯುವಂಥ ದಿನ. ನಿಮ್ಮ ಆಲೋಚನೆಗಳಿಗೆ ಗೌರವ ಸಿಗುವ ಸಂಭವ ಇರತಕ್ಕಂಥ ದಿನ. ಇನ್ನು ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಿರಿಯರಿಂದ ಮೆಚ್ಚುಗೆ ದೊರೆಯಲಿದೆ. ಹೊಸ ಜವಾಬ್ದಾರಿಗಳ ನಿರೀಕ್ಷೆ ಇರತಕ್ಕಂಥ ದಿನ. ಉದ್ಯಮದಲ್ಲಿ ಹೊಸ ವ್ಯವಹಾರ ಚರ್ಚೆಗಳು ಸಾಗಬಹುದಾಗಿದೆ. ಹೊಸ ಒಪ್ಪಂದಗಳ ಒಂದು ಚರ್ಚೆಯ ಹಂತದಲ್ಲಿರಲಿದೆ. ನಿರ್ಧಾರಗಳ ಮೇಲೆ ಧೈರ್ಯದಿಂದ ಮುಂದೆ ಸಾಗುವುದು ಒಳ್ಳೆಯದು. ಇನ್ನು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಲಾಭದಾಯಕವಾದಂತಹ ದಿನ. ಹಳೆಯ ಸಾಲ ತೀರಿಸಲು ಈ ದಿನ ಉತ್ತಮವಾದಂತಹ ದಿನ. ಹಣಕಾಸು ನಿರ್ವಹಣೆಯಲ್ಲಿ ಜಾಣ್ಮೆ ಅಗತ್ಯ. ಒಟ್ಟಾರೆ ನೆಮ್ಮದಿಯ ಒಂದು ದಿನವಾಗಬಹುದು. ಮತ್ತು ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಒತ್ತಡ ಸ್ವಲ್ಪ ಕಮ್ಮಿ ಇರತಕ್ಕಂಥ ದಿನ. ಹೊಸ ಪಾಠಗಳಿಗೆ ಆಸಕ್ತಿ ಬೆಳೆದು ಬರಲಿದೆ. ಪರೀಕ್ಷೆಗೆ ಸಿದ್ಧತೆ ಉತ್ತಮವಾಗಿರಲಿದೆ. ಶಿಕ್ಷಕರಿಂದ ಮಾರ್ಗದರ್ಶನ ಲಭಿಸತಕ್ಕಂಥ ದಿನ. ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಬಂಧಗಳಲ್ಲಿ ವಿಶ್ವಾಸ ಮತ್ತು ಗೌರವ ಹೆಚ್ಚಾಗತಕ್ಕಂಥ ದಿನ. ಒಡನಾಡಿಗಳೊಂದಿಗೆ ಭಾವನಾತ್ಮಕ ಬಾಂಧವ್ಯ ಬಲವಾಗಲಿದೆ. ಕೆಲವು ಹೊಸ ಸಂಬಂಧಗಳಿಗೆ ಹೊಸ ಮೈಲುಗಲ್ಲಾಗಲಿದೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣವಿರತಕ್ಕಂಥ ದಿನ. ಆರೋಗ್ಯದ ವಿಚಾರವೊಂದಕ್ಕೆ ಸಂಬಂಧಪಟ್ಟಂತೆ ಉತ್ಸಾಹ ಮತ್ತು ಶಕ್ತಿಯಲ್ಲಿ ಹೆಚ್ಚಳವಾಗುವಂಥ ದಿನ. ಗಾತ್ರದಿಂದ ಜಿಗಿತ, ದುಂಡು ಕೆಲಸ ಮಾಡದಿರಿ. ಹೊಟ್ಟೆ ಅಥವಾ ಬಾಯಿಯ ತೊಂದರೆ ಏರ್ಪಡಬಹುದು. ತಂಪಾದ ಪಾನೀಯ ಎಚ್ಚರಿಕೆಯಿಂದ ಸೇವಿಸಿ. ಯೋಗ ಧ್ಯಾನವನ್ನು ತಪ್ಪದೆ ಮಾಡಿ ಮಾನಸಿಕ ಶಾಂತಿ ನೀಡಲಿದೆ. ಇಂದಿನ ನಿಮ್ಮ ಶುಭ ಬಣ್ಣ ಕಿತ್ತಳೆ ಬಣ್ಣ. ಶುಭ ಸಂಖ್ಯೆ 1. ಶುಭ ಸಮಯ ಬೆಳಗ್ಗೆ 9 ಗಂಟೆಯಿಂದ 10:30 ಶುಭ ಸಮಯವಾಗಿರಲಿದೆ. ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಸೂರ್ಯ ದೇವರ ಆರಾಧನೆ, ನರಸಿಂಹ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಘೃಣಿ ಸೂರ್ಯಾಯ ನಮಃ, ಓಂ ನಮೋ ಭಗವತೆ ನರಸಿಂಹಾಯ. ಈ ಮಂತ್ರವನ್ನು 21 ಬಾರಿ ಜಪ ಮಾಡಿ ಬೆಳಗ್ಗೆ ಸೂರ್ಯನಿಗೆ ಅರ್ಘ್ಯ ನೀಡಿ ಕೆಂಪು ಹೂವಿನಿಂದ ಅರ್ಚನೆ ಮಾಡಿ ಹಿರಿಯರಿಗೆ ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಪಡೆಯಿರಿ. ಇನ್ನೂ ಹೆಚ್ಚಿನ ಮಾಹಿತಿಗೆ ನಿಮ್ಮ ಜಾತಕ ಪರಿಶೀಲನೆ, ಪ್ರಶ್ನಾಚಿಂತನೆಯನ್ನು ಮಾಡಿಕೊಳ್ಳಿ. ಸದಾಕಾಲ ದಿನ ಭವಿಷ್ಯದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರಾಶಿ ಕನ್ಯಾ ರಾಶಿ. ಇಂದು ನಿಮಗೆ ಚಿಂತೆಗಳು ಇದ್ದರೂ ನೀವು ನಿಮ್ಮ ವಿಶ್ಲೇಷಣಾ ಶಕ್ತಿಯಿಂದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳತಕ್ಕಂಥ ದಿನ. ಹೊಸ ಕೆಲಸದ ಯೋಜನೆಗಳು ಶುರುವಾಗತಕ್ಕಂಥ ದಿನ. ಹಳೆಯ ಸ್ನೇಹಿತರಿಂದ ನಿಮಗೆ ಸಹಾಯ ದೊರೆಯುವ ಎಲ್ಲ ಸಾಧ್ಯತೆ ಇರತಕ್ಕಂಥ ದಿನ. ಇನ್ನು ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ಷಮತೆ ಮೆರೆಯಲಿದೆ. ಆದರೆ ನಿಗೂಢತನ ಉಳಿಸಿಕೊಳ್ಳಿ. ಹೊಸ ಯೋಜನೆಗಳಿಗೆ ಹಿರಿಯರಿಂದ ಅನುಮೋದನೆ ಸಿಗುವಂಥ ದಿನ. ವ್ಯಾಪಾರದಲ್ಲಿ ನಿವೇಶನ ಅಥವಾ ಕಟ್ಟಡಕ್ಕೆ ಸಂಬಂಧಪಟ್ಟ ಲಾಭದಾಯಕ ವ್ಯವಹಾರವಿರಲಿದೆ. ನಿರ್ಧಾರಗಳಲ್ಲಿ ಸ್ವಲ್ಪ ಹೆಚ್ಚು
ಆತ್ಮವಿಶ್ವಾಸ ವಹಿಸಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಧನಲಾಭದ ಸೂಚನೆಗಳಿದೆ. ಆರ್ಥಿಕವಾಗಿ ಸ್ಥಿರತೆ ಕಾಪಾಡುವುದು ಮುಖ್ಯ. ಹಳೆಯ ಸಾಲಗಳನ್ನು ಚಿಕ್ಕದಾಗಿ ತೀರಿಸಲು ಯೋಗ್ಯವಾದಂಥ ಸಮಯ. ಹೂಡಿಕೆಯಲ್ಲಿ ಹೆಚ್ಚು ಜಾಣ್ಮೆ ಅಗತ್ಯ. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಓದಿಗೆ ಒತ್ತಡ ಕಡಿಮೆಯಾಗಲಿದೆ. ಅಧ್ಯಯನಕ್ಕೆ ಸೂಕ್ತವಾದಂಥ ಸಮಯ. ಒಳ್ಳೆಯ ಪರಿಸರ ಸಿಗಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳ ಫಲಿತಾಂಶಗಳು ಉತ್ತಮವಾಗಿ ಬರಲಿದೆ. ಹೊಸ ವಿಷಯಗಳಲ್ಲಿ ಆಸಕ್ತಿ ಬೆಳೆಯತಕ್ಕಂಥ ದಿನ. ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಸಾಮರಸ್ಯದ ವಾತಾವರಣವಿರಲಿದೆ. ಹಳೆಯ ಮನಸ್ತಾಪಗಳಿಗೆ ಇಂದು ಪರಿಹಾರ ಸಿಗತಕ್ಕಂಥ ದಿನ. ಸಂಗಾತಿಯೊಂದಿಗೆ ಖಾಸಗಿ ವಿಷಯಗಳನ್ನು ಚರ್ಚಿಸಲು ಸರಿಯಾದಂತಹ ದಿನ. ಸಂಬಂಧಗಳಲ್ಲಿ ಪ್ರಾಮಾಣಿಕತೆ ಅಗತ್ಯ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಹದಲ್ಲಿ ತಣಿವಿನ ಅನುಭವವಾಗಲಿದೆ. ಹಳೆಯ ಜ್ವರ ಅಥವಾ ಹೊಟ್ಟೆ ತೊಂದರೆ ಸಮಸ್ಯೆಗಳು ಮರಳಿ ಬರುವ ಸಾಧ್ಯತೆ. ಆರೋಗ್ಯಕರ ಆಹಾರವನ್ನು ಸೇವನೆ ಮಾಡಿ. ದಿನದ ಶುರುವಾಗಿ ಒಳ್ಳೆಯ ಪ್ರಾರಂಭವನ್ನು ಮಾಡಿಕೊಳ್ಳಿ. ಯೋಗ ಧ್ಯಾನವನ್ನು ಮಾಡಿ. ಈ ದಿನದ ನಿಮ್ಮ ಶುಭ ಬಣ್ಣ ಹಸಿರು ಬಣ್ಣ ಹಾಗೂ ಶುಭ ಸಂಖ್ಯೆ 5. ಶುಭ ಸಮಯ ಮಧ್ಯಾಹ್ನ 12:15 ಮಧ್ಯಾಹ್ನ 1:30 ಇನ್ನು ಇದರಿಂದ ನಿಮ್ಮ ಪರಿಹಾರಕ್ಕಾಗಿ ಬುಧ ದೇವರ ಆರಾಧನೆ, ವಿಷ್ಣು ದೇವರ ಆರಾಧನೆಯನ್ನು ಮಾಡಿ. ಮಂತ್ರ ಓಂ ಬುದ್ಧಾಯ ನಮಃ, ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಜಪ ಮಾಡಿ. ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ. ಹಸಿರು ಬಟ್ಟೆಯನ್ನು ಈ ದಿನ ಧರಿಸಿ ತುಳಸಿಗೆ ಪೂಜೆ ಮಾಡಿ. ಬಡವರಿಗೆ ದಾನ ಧರ್ಮವನ್ನು ಮಾಡಿ. ಸ್ನೇಹಿತರೆ, ಹೆಚ್ಚಿನ ಮಾಹಿತಿಗೆ ನಿಮ್ಮ ಜಾತಕ ಪರಿಶೀಲನೆ ಪ್ರಶ್ನಾ ಚಿಂತನೆಯನ್ನು ಮಾಡಿಕೊಳ್ಳಿ. ಹಾಗೂ ಸದಾಕಾಲ ದಿನ ಭವಿಷ್ಯದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರಾಶಿ ತುಲಾ ರಾಶಿ. ಇಂದು ನಿಮ್ಮ ನಿರ್ಧಾರಗಳ ಮೇಲೆ ಹೆಚ್ಚು ಒತ್ತಡವಿರತಕ್ಕಂಥ ದಿನ. ಆದರೆ ಶಾಂತ ಮನಸ್ಸು ಮತ್ತು ಸಮತೋಲನ ಮೂಲಕ ಸಮಸ್ಯೆಗಳನ್ನು ಸುಲಭವಾಗಿ ಸಮಾಧಾನಪಡಿಸಬಹುದು. ನಿಮ್ಮ ಆಕರ್ಷಕ ವ್ಯಕ್ತಿತ್ವದಿಂದ ಸನ್ನಿಧಿಯಲ್ಲಿರುವವರನ್ನು ಮನಸೆಳೆಯಲಿದ್ದೀರಿ. ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಸಹೋದ್ಯೋಗಿಗಳೊಂದಿಗೆ ಸಹಕಾರ ಹೆಚ್ಚಾಗತಕ್ಕಂಥ ದಿನ. ಆಫೀಸಿನಲ್ಲಿ ಹೊಸ ಜವಾಬ್ದಾರಿಗಳನ್ನು ಸ್ವೀಕರಿಸಬೇಕಾಗಿ ಬರಬಹುದು. ವ್ಯಾಪಾರದ ಬೆಳವಣಿಗೆಗೆ ಇತರರ ಸಲಹೆ ಉಪಯುಕ್ತವಾಗಲಿದೆ. ಖಾತರಿ ಇಲ್ಲದ ಯೋಜನೆಗಳ ಬಗ್ಗೆ ತಾತ್ಕಾಲಿಕವಾಗಿ ನಿರ್ಣಯ ತೆಗೆದುಕೊಳ್ಳದಿರುವುದು ಉತ್ತಮ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನಲ್ಲಿ ಸ್ಥಿರತೆ ಕಾಪಾಡಿಕೊಳ್ಳುವುದು ಉತ್ತಮ. ಅನಿರೀಕ್ಷಿತ ವೆಚ್ಚ ಸಂಭವಿಸುವಂಥ ದಿನ. ಖರ್ಚು ಎಚ್ಚರಿಕೆಯಿಂದ ಮಾಡಿ. ಹೂಡಿಕೆಗೆ ಉತ್ತಮ ದಿನವಲ್ಲದಿದ್ದರೂ ಜಾಗರೂಕತೆ ಇರಲಿ. ಮಾಲೀಕತ್ವ ಸಂಬಂಧಿಸಿದ ವ್ಯವಹಾರಗಳಿಗೆ ಸಮ್ಮತಿ ಸಿಗತಕ್ಕಂಥ ದಿನ. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಉತ್ತಮ ಗಮನ ಸೆಳೆಯುವಂಥ ದಿನ. ಪಾಠಗಳಲ್ಲಿ ಕಿರಿದಾದ ಸಮಯದಲ್ಲಿ ಹೆಚ್ಚು ವಿಷಯ ಅರಿಯುವ ಶಕ್ತಿ ಇರಲಿದೆ. ಪರೀಕ್ಷಾ ಫಲಿತಾಂಶಗಳು ನಿಮಗೆ ತೃಪ್ತಿ ತರಲಿದೆ. ಪರೀಕ್ಷೆಗಳಿಗೆ ತಯಾರಿ ಮಾಡುವವರಿಗೆ ಯೋಗ ಹಾಗೂ ಧ್ಯಾನ ಸಹಕಾರಿಯಾಗಲಿದೆ. ಇನ್ನು ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಬಂಧಗಳಲ್ಲಿ ಮುಗ್ಧತೆ ಇರಲಿದೆ. ಸಂಗಾತಿಯಿಂದ ಬೆಂಬಲ ಸಿಗಲಿದೆ. ನಂಬಿಕೆಯ ಸಮಸ್ಯೆಗಳನ್ನು ಶಾಂತ ಚರ್ಚೆಯಿಂದ ಪರಿಹರಿಸಬಹುದಾಗಿದೆ. ಕುಟುಂಬದಲ್ಲಿ ಹಿರಿಯರೊಡನೆ ಮಾತುಕತೆ ಅಗತ್ಯವಿರತಕ್ಕಂಥ ದಿನ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಟ್ಟೆ ಅಥವಾ ಮೂತ್ರಪಿಂಡದ ಸಂಬಂಧಿತ ಚಿಕ್ಕ ತೊಂದರೆಗಳು ಬರಬಹುದು. ಜಂಕ್ ಫುಡ್ಡನ್ನು ತಪ್ಪಿಸಿ ನೀರು ಹೆಚ್ಚು ಸೇವನೆ ಮಾಡಿ. ಹಳೆಯ ಶಸ್ತ್ರಚಿಕಿತ್ಸೆಯಾದ ಸ್ಥಳದಲ್ಲಿ ನೋವಿನ ಅನುಭವವಾಗುವಂಥ ಸಾಧ್ಯತೆ. ದಿನವಿಡೀ ಆರಾಮಕರ ಸ್ಥಿತಿಯನ್ನು ಕಾಪಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ನೀಲಿ ಬಣ್ಣ. ಶುಭ ಸಂಖ್ಯೆ 6. ಶುಭ ಸಮಯ ಸಂಜೆ 5:06 ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಶುಕ್ರದೇವನ ಆರಾಧನೆ, ಮಹಾಲಕ್ಷ್ಮಿಯ ಪ್ರಾರ್ಥನೆ, ಪೂಜೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಶುಕ್ರಾಯ ನಮಃ, ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಈ ಮಂತ್ರವನ್ನು 108 ಬಾರಿ ಪಠನೆ ಮಾಡಿ, ಜಪ ಮಾಡಿ. ಹಾಗೂ ಈ ದಿನ ತಾಯಿಗೆ ಪುಷ್ಪ ವೃಂದಗಳಿಂದ ಅರ್ಚನೆಯನ್ನು ಮಾಡಿಸಿ. ಲಕ್ಷ್ಮೀದೇವಿಗೆ ಹಾಲಿನಿಂದ ಅಭಿಷೇಕ ಮಾಡಿ. ಬಡ ಹೆಣ್ಣು ಮಕ್ಕಳಿಗೆ ಬಟ್ಟೆಯನ್ನು ದಾನ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಜಾತಕ ಪರಿಶೀಲನೆ ಮಾಡಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಇಂದು ನಿಮ್ಮ ಆತ್ಮವಿಶ್ವಾಸ, ಪ್ರಚಂಡ ಮನೋಭಾವ ಮತ್ತು ಉತ್ಸಾಹದಿಂದ ಇತರರ ಗಮನ ಸೆಳೆಯುವಂಥ ದಿನ. ನಿರ್ಧಾರಗಳಲ್ಲಿ ಧೈರ್ಯ ತೋರಿದರೆ ಯಶಸ್ಸು ನಿಶ್ಚಯವಾಗಲಿದೆ. ಹಳೆಯ ಕೆಲಸಗಳಲ್ಲಿ ಪೂರ್ಣತೆ, ಹೊಸ ಕಾರ್ಯಗಳಿಗೆ ಶುಭಾರಂಭದ ದಿನ. ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಹೊಸ ಪ್ರಾಜೆಕ್ಟ್ಗಳಲ್ಲಿ ಪ್ರಗತಿ ದೊರೆಯಲಿದೆ. ಹಿರಿಯರ ಮೆಚ್ಚುಗೆ ಹಾಗೂ ಸಹಾಯ ದೊರೆಯುವಂಥ ಸಂಭವ. ಉದ್ಯೋಗದಲ್ಲಿ ಪರಿವರ್ತನೆ ಅಥವಾ ವರ್ಗಾವಣೆ ಯೋಗವಿದೆ. ವ್ಯವಹಾರದಲ್ಲಿ ಹೊಸ ಜತೆಗಾರರೊಂದಿಗೆ
ಸಂಪರ್ಕವೋ ಅಥವಾ ಒಪ್ಪಂದವೋ ಆಗುವಂಥ ಸಾಧ್ಯತೆ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕವಾಗಿ ಉತ್ತಮ ಬೆಳವಣಿಗೆಯಾಗಲಿದೆ. ಹೂಡಿಕೆ ಬಗ್ಗೆ ಅನುಕೂಲಕರ ಮಾಹಿತಿ ಲಭ್ಯ. ಲಾಭದಾಯಕ ಒಪ್ಪಂದ ಅಥವಾ ಮೌಲ್ಯವರ್ಧಿತ ವಸ್ತು ಖರೀದಿ ಸಂಭವ. ಸಾಲ ತೀರಿಸುವ ಮತ್ತು ಪಡೆಯುವ ಯೋಗವಿರತಕ್ಕಂಥ ದಿನ. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸ ವಿಷಯಗಳ ಅಧ್ಯಯನಕ್ಕೆ ಇದು ಉತ್ತಮ ಸಮಯ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ದೊರೆಯಲಿದೆ. ಮಾರ್ಗದರ್ಶನ ನೀಡುವ ಗುರುಗಳು ಅಥವಾ ಸಲಹೆಗಾರರಿಂದ ಸಹಾಯ ದೊರೆಯುವಂಥ ಸಾಧ್ಯತೆ. ಹಳೆಯ ಪಾಠಗಳು ನೆನಪಿಗೆ ಬರತಕ್ಕಂಥ ದಿನ. ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ನಿಪತಿಗಳೊಂದಿಗೆ ಹೊಂದಾಣಿಕೆಯ ದಿನ. ಪ್ರೀತಿಯಲ್ಲಿ ಗಂಭೀರ ನಿರ್ಧಾರಗಳು ತೆಗೆದುಕೊಳ್ಳಬಹುದು. ವಿವಾಹ ಯೋಗ ಇರುವವರಿಗೆ ನಿಶ್ಚಿತಾರ್ಥದ ಚರ್ಚೆಗಳು ನಡೆಯತಕ್ಕಂಥ ದಿನ. ಕುಟುಂಬದೊಳಗಿನ ವ್ಯತ್ಯಾಸಗಳು ಇಂದೊಂದು ದಿನ ಬಗೆಹರಿಯುವಂಥ ಸಾಧ್ಯತೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎದೆಯ ಭಾಗದಲ್ಲಿ ಅಸ್ವಸ್ಥತೆ ಅಥವಾ ತಲೆನೋವಾಗಬಹುದು. ಒತ್ತಡ ಕಡಿಮೆ ಮಾಡಿ ಯೋಗ ಅಥವಾ ಧ್ಯಾನಕ್ಕೆ ಸಮಯ ಕೊಡಿ. ಆಹಾರ ಕ್ರಮ ಪಾಲಿಸಿ. ಜಂಕ್ ಫುಡ್ಡನ್ನು ದೂರ ಮಾಡಿ. ಎಣ್ಣೆ ಆಹಾರವನ್ನು ತಪ್ಪಿಸಿಕೊಳ್ಳಿ. ಪಿತ್ತದ ಸಮಸ್ಯೆ ಇಲ್ಲದಂತೆ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಇಂದಿನ ನಿಮ್ಮ ಶುಭ ಬಣ್ಣ ಕೆಂಪು ಬಣ್ಣ. ಶುಭ ಸಂಖ್ಯೆ 9. ಶುಭ ಸಮಯ ಬೆಳಗ್ಗೆ 10 ಗಂಟೆಯಿಂದ 11:30ರವರೆಗೆ. ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ, ರುದ್ರದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಓಂ ಮಂತ್ರ ಓಂ ಸ್ಕಂದಾಯ ನಮಃ, ಓಂ ರುದ್ರಾಯ ನಮಃ. ಈ ಮಂತ್ರವನ್ನು ಜಪ ಮಾಡಿ ಸರ್ಪದೇವತೆಗಳಿಗೆ ಪೂಜೆಯನ್ನು ಮಾಡಿಸಿ ಹಾಗೂ ಹಸುವಿಗೆ ಆಹಾರವನ್ನು ನೀಡಿ ಮತ್ತು ಶಿವನ ದೇವಾಲಯಕ್ಕೆ ಭೇಟಿ ನೀಡಿ ದೇವರ ದರ್ಶನವನ್ನು ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಜಾತಕ ಪರಿಶೀಲನೆ ಮಾಡಿ. ಸದಾಕಾಲ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರಾಶಿ ಧನುಸ್ಸು ರಾಶಿ. ಇಂದು ನಿಮ್ಮ ಗುರಿಯತ್ತ ಸ್ಪಷ್ಟ ದೃಷ್ಟಿಯಿಂದ ಮುಂದುವರಿಯುವಂಥ ದಿನ. ಹೊಸ ಜನರೊಂದಿಗೆ ಸಂಪರ್ಕ ಬೆಳೆಸಲು ಈ ದಿನ ಉತ್ತಮವಾದಂತಹ ದಿನ. ಧೈರ್ಯ ಹಾಗೂ ತೀರ್ಮಾನ ಶಕ್ತಿಯಿಂದ ಕಾರ್ಯಗಳಲ್ಲಿ ಯಶಸ್ಸು ನೀಡಲಿದೆ. ಆಲೋಚನೆಗಿಂತ ಕೈಚಾಳಕ ಹೆಚ್ಚು ಫಲ ನೀಡುವಂಥ ದಿನ. ಇನ್ನು ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದಲ್ಲಿ ಒತ್ತಡ ಹೆಚ್ಚಿದ್ದರೂ ನಿಮ್ಮ ಶ್ರದ್ಧೆ ಮತ್ತು ಸಮಯ ಪಾಲನೆಯಿಂದ ನಿಮಗೆ ಜಯ ದೊರೆಯಲಿದೆ. ಹೊಸ ಯೋಜನೆಗಳು ಉತ್ತಮ ಫಲಿತಾಂಶ ನೀಡುವಂಥ ದಿನ. ನಿಮ್ಮ ವಿಚಾರಧಾರೆಗಳು ಮಂಡನೆಯಾದರೆ ಮೆಚ್ಚುಗೆ ಸಿಗಲಿದೆ. ಉದ್ಯೋಗ ಬದಲಾವಣೆ ಯೋಗವಿದೆ. ಹೆಚ್ಚು ಅನುಕೂಲಕರವಾದಂಥ ಸ್ಥಿತಿಗೆ ದಾರಿಯಾಗಲಿದೆ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಲಾಭದಾಯಕವಾದಂಥ ದಿನ. ಹಳೆಯ ಸಾಲ ತೀರಿಸುವ ಯೋಗವಿದೆ. ಹೂಡಿಕೆಗೆ ದಿನ ಸದುಪಯೋಗವಾಗಲಿದೆ. ಕುಟುಂಬ ಖರ್ಚು ನಿರ್ವಹಣೆ ಬದಲಾಗುವಂಥ ಅಗತ್ಯವಿದೆ. ಸ್ನೇಹಿತರಿಂದ ಹಣದ ಸಹಾಯ ಸಿಗತಕ್ಕಂಥ ದಿನ. ಇನ್ನು ಈ ದಿನದ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಪಾಠಗಳಲ್ಲಿ ಹೊಸ ಮನೋಭಾವ ದೊರೆಯುವಂಥ ದಿನ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಪ್ರಗತಿಯಲ್ಲಿರಲಿದೆ. ಹೊರದೇಶದ ಅಧ್ಯಯನದ ಯೋಗವಿದೆ. ಶಿಕ್ಷಕರಿಂದ ಉತ್ತಮ ಮಾರ್ಗದರ್ಶನ ಸಿಗುವಂಥ ದಿನ. ಇನ್ನು ಈ ದಿನದ ನಿಮ್ಮ ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಂಪತ್ಯ ಜೀವನ ಪರಸ್ಪರ ನಂಬಿಕೆ ಮತ್ತು ಬೆಳೆಸಲಿದ್ದು ಉತ್ತಮವಾದಂಥ ದಿನ. ಕೆಲ ವೈವಾಹಿಕ ಯೋಜನೆಗಳು ಈಗ ಸ್ಪಷ್ಟವಾಗಬಹುದು. ಕುಟುಂಬದ ಸದಸ್ಯರೊಂದಿಗೆ ಪ್ರಯಾಣದ ಯೋಜನೆಯನ್ನು ಮಾಡಿ. ಪ್ರೇಮ ಸಂಬಂಧದಲ್ಲಿ ಬದ್ಧತೆ ಮುಖ್ಯ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆನ್ನು ನೋವು, ಪಿತ್ತದ ಸಮಸ್ಯೆ, ನಿದ್ರೆಯ ಕೊರತೆ ಸಂಭವಿಸಬಹುದು. ವ್ಯಾಯಾಮ ಮತ್ತು ಯೋಗಕ್ಕೆ ಪ್ರಾಮುಖ್ಯತೆಯನ್ನು ನೀಡಿ. ಇಂದಿನ ದಿನ ಶಕ್ತಿಯುತವಾಗಿದ್ದರೂ ರಾತ್ರಿ ವಿಶ್ರಾಂತಿ ಅಗತ್ಯ. ನೀರನ್ನು ಹೆಚ್ಚಾಗಿ ಸೇವನೆ ಮಾಡಿ. ಧ್ಯಾನವನ್ನು ಮಾಡಿ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಕೆಂಪು ಬಣ್ಣ. ಶುಭ ಸಂಖ್ಯೆ 3. ಶುಭ ಸಮಯ ಮಧ್ಯಾಹ್ನ 12ರಿಂದ 1:30ರವರೆಗೆ. ಇನ್ನು ಈ ದಿನದ ನಮ್ಮ ಪರಿಹಾರಕ್ಕಾಗಿ ದತ್ತಾತ್ರೇಯ ಸ್ವಾಮಿ ಆರಾಧನೆ, ಗುರುವಿನ ಪ್ರಾರ್ಥನೆಯನ್ನು ಮಾಡಿ. ಮಂತ್ರ ಓಂ ಬೃಹಸ್ಪತಯೇ ನಮಃ, ಓಂ ದತ್ತಾತ್ರೇಯಾಯ ನಮಃ. ಈ ಮಂತ್ರವನ್ನು ಸಾಧ್ಯವಿದ್ದಷ್ಟು ಜಪ ಮಾಡಿಕೊಳ್ಳಿ. ಹಾಗೂ ದೇವರ ಸನ್ನಿಧಾನದಲ್ಲಿ ಪುಷ್ಪವನ್ನು ಅರ್ಚನೆ ಮಾಡಿ. ಬಡ ಮಕ್ಕಳಿಗೆ ಪುಸ್ತಕ ದಾನ ಮಾಡಿ. ಹಾಗೂ ತುಳಸಿ ಗಿಡವನ್ನು ನೆಟ್ಟು ಅದನ್ನು ಪೋಷಣೆ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗೆ ಜಾತಕ ಪರಿಶೀಲನೆ ಮಾಡಿಕೊಳ್ಳಿ. ಮುಂದಿನ ರಾಶಿ ಮಕರ ರಾಶಿ. ಇಂದು ದೈನಂದಿನ ಕೆಲಸಗಳಲ್ಲಿ ನಿರಾಳತೆ ಮತ್ತು ಶ್ರದ್ಧೆ ಮುಖ್ಯವಾಗಲಿದೆ. ಉಚಿತ ಅಭಿಪ್ರಾಯ ಅಥವಾ ಟೀಕೆಗಳು ನಿಮ್ಮ ಧೈರ್ಯ ಪರೀಕ್ಷೆ ಮಾಡಬಹುದು. ಆದರೆ ನೀವು ಶಾಂತ ಮನಸ್ಸಿನಿಂದ ತಡೆದುಕೊಂಡರೆ ಯಶಸ್ಸು ನಿಮ್ಮದಾಗಲಿದೆ. ಆರೋಗ್ಯದ ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದಲ್ಲಿ ಹೊಣೆಗಾರಿಕೆಗಳು ಹೆಚ್ಚಾಗುವಂಥ ಸಾಧ್ಯತೆ. ಹಿರಿಯರಿಂದ ಒತ್ತಡವಿದ್ದರೂ
ಸಹ ಕೆಲವು ಪೂರೈಸುವ ಒಂದು ತೃಪ್ತಿ ನಿಮಗೆ ಸಿಗಲಿದೆ. ಹೊಸ ಜವಾಬ್ದಾರಿ ಅಥವಾ ಹೊಸ ಪ್ರಾಜೆಕ್ಟ್ಗಳನ್ನು ಶುರು ಮಾಡುವಂಥ ಒಂದು ಸಾಧ್ಯತೆ ಇದೆ. ವ್ಯಾಪಾರದಲ್ಲಿ ಹಳೆಯ ಗ್ರಾಹಕರಿಂದ ಒಳ್ಳೆಯ ಆದಾಯ ದೊರೆಯುವಂಥ ದಿನ. ಇನ್ನು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಖರ್ಚುಗಳ ನಿಯಂತ್ರಣ ಅತ್ಯವಶ್ಯಕವಾಗಿರಲಿದೆ. ಸಾಲ ಮನ್ನಾ ಅಥವಾ ಹೂಡಿಕೆ ವಿಚಾರದಲ್ಲಿ ತಾಳ್ಮೆ ಇರಲಿ. ಹಠಾತ್ ಹಣಕಾಸು ಆಗಮನ ಇಲ್ಲದಿರುವಂಥ ಸಾಧ್ಯತೆ ಆಗಬಹುದು. ಬೇಸರ ಬೇಡ. ಸ್ವಲ್ಪ ಕಾಲದ ನಂತರ ಹಣದ ಸ್ಥಿತಿ ಚೇತರಿಕೆಯನ್ನು ಕಂಡುಕೊಳ್ಳಲಿದೆ. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆಗೆ ತಯಾರಿ ಮಾಡುವವರಿಗೆ ಈ ದಿನ ಶ್ರದ್ಧೆಯುತ ಅಭ್ಯಾಸಕ್ಕೆ ಸರಿಯಾದಂಥ ಸಮಯ. ಮನಸ್ಸು ಚಂಚಲವಾದರೂ ಅಧ್ಯಯನಕ್ಕೆ ಯತ್ನಿಸಿದರೆ ನೆನಪಿನ ಒಂದು ಶಕ್ತಿ ಚೆನ್ನಾಗಿರಲಿದೆ. ಶಿಕ್ಷಕರ ಸಲಹೆಗಳನ್ನು ಪಾಲಿಸಿದರೆ ಹೆಚ್ಚು ಲಾಭ ಉಂಟಾಗತಕ್ಕಂಥ ದಿನ. ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಸದಸ್ಯರೊಂದಿಗೆ ಸಮಾಲೋಚನೆ ಅಗತ್ಯವಿದೆ. ದಾಂಪತ್ಯ ಜೀವನದಲ್ಲಿ ಭಾವನೆಗಳನ್ನು ಅನುಭವಿಸುವಂಥ ಸಮಯ. ಪ್ರೀತಿಯೊಳಗಿನ ಅಸ್ಪಷ್ಟತೆ ನಿವಾರಣೆಗೆ ಉತ್ತಮವಾದಂಥ ದಿನ. ಹಿರಿಯರ ಮಾತು ಗೌರವದಿಂದ ಆಲಿಸಿಕೊಳ್ಳಿ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೃದಯ ಹಾಗೂ ಎದೆಯ ಭಾಗದಲ್ಲಿ ಅಸ್ವಸ್ಥತೆ ಮೂಡಬಹುದು. ಮನೋತಾಪ, ಒತ್ತಡ ನಿಯಂತ್ರಣಕ್ಕೆ ಯೋಗವಿದೆ. ಪ್ರಾಣಾಯಾಮ ಪಾಲಿಸಿಕೊಳ್ಳಿ. ಎದೆಬಡಿತ ಅಥವಾ ನರಜಾಲದ ಸಮಸ್ಯೆ ಇರಬಹುದಾದ್ದರಿಂದ ವಿಶ್ರಾಂತಿಗೆ ಪ್ರಾಮುಖ್ಯತೆಯನ್ನು ಕೊಡಿ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ನೀಲಿ ಬಣ್ಣ. ಶುಭ ಸಂಖ್ಯೆ 6. ಶುಭ ಸಮಯ ಸಂಜೆ 4ರಿಂದ 5:30ರವರೆಗೆ. ಇದರಿಂದ ಪರಿಹಾರಕ್ಕಾಗಿ ಶನಿದೇವರ ಆರಾಧನೆ, ಹನುಮಾನ್ ದೇವರ ಸ್ಮರಣೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಶನೈಶ್ಚರಾಯ ನಮಃ, ಓಂ ಹನುಮತೆ ನಮಃ. ಈ ಮಂತ್ರವನ್ನು ಜಪ ಮಾಡಿ ಮತ್ತು ಆದಷ್ಟು ಎಳ್ಳೆಣ್ಣೆಯನ್ನು ಶನಿದೇವರಿಗೆ ಸಮರ್ಪಣೆ ಮಾಡಿ ನವಗ್ರಹ ಸ್ತೋತ್ರ ಪಠನವನ್ನು ಮಾಡಿ ಬಡವರಿಗೆ ಉಪ್ಪು ಅಥವಾ ನಿಂಬೆ ರಸದಿಂದ ತಯಾರಾದ ಆಹಾರವನ್ನು ದಾನ ಮಾಡಿ ಮತ್ತು ದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಇನ್ನೂ ಹೆಚ್ಚಿನ ಮಾಹಿತಿಗೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರಾಶಿ ಕುಂಭರಾಶಿ. ಇಂದು ನಿಮ್ಮ ಆದರ್ಶಗಳು ಮತ್ತು ಆಲೋಚನೆಗಳಿಗೆ ಪ್ರಾಮುಖ್ಯತೆ ಸಿಗುವಂಥ ದಿನ. ಆದರೆ ಮಾತನಾಡುವಾಗ ಎಚ್ಚರಿಕೆ ಅಗತ್ಯ. ಕೆಲವು ನಿರ್ಧಾರಗಳಲ್ಲಿ ತ್ವರಿತ ಕ್ರಮದಿಂದ ಅಸಮಾಧಾನ ಉಂಟಾಗಬಹುದು. ತಾಳ್ಮೆಯಿಂದ ನಡೆದುಕೊಳ್ಳುವುದು ಮುಖ್ಯ. ಇನ್ನು ಈ ದಿನದ ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಸಹೋದ್ಯೋಗಿಗಳೊಂದಿಗೆ ಹೊಂದಾಣಿಕೆ ಹೆಚ್ಚಿದರೆ ಉತ್ತಮ ಫಲಪ್ರಾಪ್ತಿಯಾಗಲಿದೆ. ಕೆಲಸದಲ್ಲಿ ಹೊಸ ಅವಕಾಶಗಳ ಸೂಚನೆ ಇರತಕ್ಕಂಥ ದಿನ. ಮುಂದಿನ ಹಂತದ ಯೋಜನೆ ರೂಪಿಸಲು ಸೂಕ್ತವಾದಂತಹ ದಿನ. ವ್ಯವಹಾರದಲ್ಲಿ ನೆಮ್ಮದಿ ಹಾಗೂ ಬದಲಾವಣೆಗಳಾಗುವಂಥ ದಿನ. ವ್ಯಾಪಾರದಲ್ಲಿ ನೆಮ್ಮದಿಯೂ ಇರಲಿದೆ. ಹೊಸ ಕೆಲಸದ ಒಂದು ಬದಲಾವಣೆಯಾಗುವಂಥ ಸಾಧ್ಯತೆಯೂ ಇದೆ. ಇನ್ನು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಖರ್ಚುಗಳು ನಿರೀಕ್ಷೆಗೆ ಮೀರಿ ಖರ್ಚಾಗಬಹುದು. ಹೂಡಿಕೆಗೆ ಇಂದಿನ ದಿನ ಅಷ್ಟು ಉತ್ತಮವಾಗಿಲ್ಲ. ಸಾಲ ಅಥವಾ ಕಿಸಾನ್ ಸಾಲ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಲು ಉತ್ತಮವಾದಂತಹ ದಿನ. ಮನೆಯೊಳಗೆ ಸಂಬಂಧಿತ ಖರ್ಚುಗಳಲ್ಲಿ ಜಾಗೃತಿ ಬೇಕು. ಇನ್ನು ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಈ ದಿನ ಸ್ಫೂರ್ತಿದಾಯಕವಾದಂಥ ದಿನ. ಹೊಸ ವಿಷಯಗಳ ಅಧ್ಯಯನಕ್ಕೆ ಒಳ್ಳೆಯ ಸಮಯ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಚ್ಚಿನ ಗಮನವನ್ನು ಕೊಡಿ. ಆತ್ಮವಿಶ್ವಾಸದ ಕೊರತೆ ಇರುವವರು ಪೋಷಕರ ಒಂದು ಸಲಹೆ ಕೇಳುವುದು ಒಳ್ಳೆಯದು. ಇನ್ನು ಈ ದಿನದ ನಿಮ್ಮ ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೇಮ ಸಂಬಂಧದಲ್ಲಿ ಮನಸ್ತಾಪ ಉಂಟಾಗಬಹುದು. ಮಾತು ತಪ್ಪಿಸಿಕೊಳ್ಳಿ. ಕುಟುಂಬದ ಸದಸ್ಯರೊಂದಿಗೆ ತಾಳ್ಮೆಯಿಂದ ನಡೆದುಕೊಳ್ಳಿ. ವಯೋವೃದ್ಧರ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕಾದಂಥ ದಿನ. ಒಟ್ಟಾಗಿ ಭೋಜನ ಅಥವಾ ಈ ದಿನ ಚುಕ್ಕಾಣಿ ಚಟುವಟಿಕೆಗಳ ಮನಸ್ಸಿಗೆ ನೆಮ್ಮದಿಯೊಂದು ನೀಡುವಂಥ ದಿನವಾಗಲಿದೆ. ಈ ದಿನದ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾರ್ಮೋನ್ ಸಂಬಂಧಿತ ಸಮಸ್ಯೆ, ತಲೆನೋವು ಅಥವಾ ಚಿಂತೆಯಿಂದ ಆದಷ್ಟು ನೀವು ದೂರವಿರಿ. ಆಹಾರ ಪದ್ಧತಿಯಲ್ಲಿ ಕ್ರಮ ಹಾಗೂ ನಿದ್ರೆ ಸಮರ್ಪಕವಾಗಿರಲಿ. ಧ್ಯಾನ ಮತ್ತು ಯೋಗದಿಂದ ಶಾರೀರಿಕ ಮಾನಸಿಕ ಶಾಂತಿ ಸಿಗಲಿದೆ. ಈ ದಿನದ ನಿಮ್ಮ ಶುಭ ಬಣ್ಣ ಆರೆಂಜ್ ಬಣ್ಣ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 2. ಶುಭ ಕಾಲ ಬೆಳಗ್ಗೆ 9:15ರಿಂದ 10:45ರವರೆಗೆ. ಇನ್ನು ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಶಿವದೇವರ ಆರಾಧನೆ, ರಾಹುವನ್ನು ಸ್ಮರಣೆ ಮಾಡಿಕೊಳ್ಳಿ. ಮಂತ್ರ ಓಂ ನಮಃ ಶಿವಾಯ, ಓಂ ಶ್ರೀ ರಾಮಾಯ ನಮಃ. ಈ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಬಿಲ್ಲೋಪತ್ರೆಯನ್ನು ಶಿವದೇವರಿಗೆ ಸಮರ್ಪಣೆ ಮಾಡಿ ಮತ್ತು ಆದಷ್ಟು ರಾಮದೇವರ ಜಪವನ್ನು ಮಾಡಿ ಬಡವರಿಗೆ ಹಣ್ಣು ಅಥವಾ ಜ್ಯೂಸನ್ನು ವಿತರಣೆ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಬಹುದು. ಮುಂದಿನ ರಾಶಿ ಮೀನರಾಶಿ. ಇಂದು ನಿಮ್ಮ ಮನಸ್ಸಿನಲ್ಲಿ ಭಾವನೆಗಳು ಮಿಕ್ಕಿದಾಗಿಯೇ ಮುಂದಾಗಬಹುದು.
ತೀರ್ಮಾನಗಳಲ್ಲಿ ತ್ವರಿತದ ಬದಲಿಗೆ ತಾಳ್ಮೆ ಇಟ್ಟುಕೊಳ್ಳುವುದು ಉತ್ತಮ. ಸರ್ಜನಶೀಲತೆ ಹೆಚ್ಚಿರುವುದರಿಂದ ಕಲಾತ್ಮಕ ಚಟುವಟಿಕೆಗಳಲ್ಲಿ ಯಶಸ್ಸು ಕಂಡುಬರಲಿದೆ. ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದಲ್ಲಿ ಹೊಸ ಆಯ್ಕೆಗಳನ್ನು ಯೋಚಿಸಲು ಉತ್ತಮವಾದಂಥ ಸಮಯ. ಹಿರಿಯರಿಂದ ಮೆಚ್ಚುಗೆ ಸಿಗುವಂಥ ದಿನ. ತಾಂತ್ರಿಕ ಸಮಸ್ಯೆಗಳಿಗೆ ಸರಿಯಾದ ಪರಿಹಾರ ದೊರೆಯಲಿದೆ. ವ್ಯಾಪಾರದಲ್ಲಿ ಹಳೆಯ ಸ್ನೇಹಿತರಿಂದ ಹೊಸ ಅವಕಾಶಗಳು ಲಭ್ಯವಾಗಲಿದೆ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣದ ಲೆಕ್ಕಾಚಾರ ಸರಿಯಾಗಿ ನಿರ್ವಹಿಸಿದರೆ ನಷ್ಟ ತಪ್ಪಿಸಿಕೊಳ್ಳಬಹುದು. ಹೂಡಿಕೆ ಸಂಬಂಧಿತ ಕಾರ್ಯಗಳನ್ನು ಮುಂದೂಡುವುದು ಉತ್ತಮ. ಕುಟುಂಬದ ಖರ್ಚುಗಳ ಬಗ್ಗೆ ನಿಖರ ಲೆಕ್ಕ ವಹಿಸಿಕೊಳ್ಳಿ. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಗುರುಗಳ ಅಥವಾ ಮೆಂಟರ್ನ ಸಲಹೆ ತೆಗೆದುಕೊಳ್ಳಿ ಮತ್ತು ಸಲಹೆ ಅಮೂಲ್ಯವಾಗಲಿದೆ. ಕಲಿಕೆಯಲ್ಲಿ ಗಂಭೀರತೆ ಮತ್ತು ಗಮನ ಅಗತ್ಯ. ಸೃಜನಶೀಲ ಕೋರ್ಸುಗಳಿಗೆ ಅವಕಾಶ ಹುಡುಕಬಹುದಾದಂಥ ದಿನ. ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೀವನ ಸಾಥಿಯೊಂದಿಗೆ ನಿಗದಿತ ವಿಷಯಗಳ ಬಗ್ಗೆ ಚರ್ಚಿಸಿಕೊಳ್ಳಿ. ಸೌಹಾರ್ದತೆಯನ್ನು ಜಾಸ್ತಿ ಮಾಡಿಕೊಳ್ಳಿ. ಪ್ರೇಮ ಸಂಬಂಧಗಳಲ್ಲಿನ ಗೊಂದಲಗಳನ್ನು ಶಾಂತಿಯುತವಾಗಿ ಪರಿಹರಿಸಿಕೊಳ್ಳಿ. ಹಿರಿಯರ ಜೊತೆ ಗಂಭೀರ ವಿಷಯಗಳನ್ನು ಚರ್ಚಿಸಲು ಇಂದು ಉತ್ತಮವಾದಂತಹ ದಿನ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದಲ್ಲಿ ಸ್ವಲ್ಪ ಜೀರ್ಣಕ್ರಿಯೆಗೆ ಸಂಬಂಧಿತ ತೊಂದರೆ ಕಂಡುಬರಬಹುದು. ತಂಪಾದ ವಾತಾವರಣದಲ್ಲಿ ಹೆಚ್ಚು ಕಾಲ ಇರುವುದರಿಂದ ಈ ದಿನ ಶೀತ ಕಫದ ಒಂದು ತೊಂದರೆ ಕಾಣಿಸಿಕೊಳ್ಳಬಹುದು. ಈ ದಿನ ಆದಷ್ಟು ತಲೆ ಸುತ್ತು ಅಥವಾ ಸಣ್ಣ ಪುಟ್ಟ ಅನಾರೋಗ್ಯದ ಸಮಸ್ಯೆಗಳು ಇರುವುದರಿಂದ ವೈದ್ಯರ ಸಲಹೆಯನ್ನು ಪಡೆದುಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ನೀಲಿ ಬಣ್ಣ. ಶುಭ ಸಂಖ್ಯೆ 5. ಶುಭ ಸಮಯ 3:30ರಿಂದ ಸಂಜೆ 5 ಗಂಟೆಯವರೆಗೆ. ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಗುರು ದತ್ತಾತ್ರೇಯ ಸ್ಮರಣೆ, ವಿಷ್ಣುವಿನ ಆರಾಧನೆಯನ್ನು ಮಾಡಿ. ಮಂತ್ರ ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಂ ನಾರಾಯಣಾಯ ನಮಃ. ಈ ಮಂತ್ರವನ್ನು ಜಪ ಮಾಡಿಕೊಳ್ಳಿ ಮತ್ತು ಹಳದಿ ಬಣ್ಣದ ವಸ್ತ್ರಗಳನ್ನು ದಾನ ಮಾಡಿ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡಿ ಪ್ರಾತಃ ಕಾಲ ಸೂರ್ಯನಿಗೆ ಅರ್ಘ್ಯವನ್ನು ನೀಡಿ. ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ.